ಅಲ್ಲೇ ಇದ್ದವರಿಗೆ ಬಿಲ್ಲಬಾಣಾಗುತ್ತಿದ್ದರೆಂದು ಅಲ್ಲೇ ಇದು ಕೈಲಾಸ ಇಲ್ಲೇ ಇದನ್ನು ನೋಡಿ ತುಮಗೆ ಚಾತುರು ಕಾಶಿಯಾಕೇಶನೆಂಬ ಯಾಸನಾಂಶವನ್ನು ಕತ್ತರಿಸಿದ ಧರ್ಮ ಸ್ವರೂಪನಾದ ನಂದೇಶ್ವರರು ಬರುತ್ತಾರೆಂದು ಗ್ರಾಮಸ್ಥರು ಎಲ್ಲರೂ ಸೇರಿ ಮನ ತನದಿಂದ ಸಹಾಯ ಸಹಕಾರವನ್ನು ನೀಡಿ ಮುಂದಿನ ಬರುವಂತ 4ನೇ ತಾರೀಕಿಗೆ ನಮ್ಮ ಕೆಚಡಿ ಜಾತ್ರೆಯ ಪೂರ್ವ ಸಿದ್ಧತೆಯನ್ನ ನಮ್ಮ ಗ್ರಾಮದ ಎಲ್ಲ ಯುವಕರು, ಹಿರಿಯರು, ಪದಾಧಿಕಾರಿಗಳು, ಸಂಘ ಸಂಸ್ಥೆಯವರು ಅಚ್ಚುಕಟ್ಟಾಗಿ ನೆರವೇರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಚುಮ್ಮಡ ಗ್ರಾಮದಲ್ಲಿ ಪ್ರಸ್ಥಾನದಿಂದ ಬಹಳಷ್ಟು ಜನ ಭೂಮಿಯನ್ನು ಖರೀದಿ ಮಾಡಿಕೊಂಡಿದ್ದಾರೆ. ಅವ್ರು ಯಾರು ಊರನವರು ಎಲ್ಲರಿಗೂ ಗೊತ್ತಿರುವುದಿಲ್ಲ. ನೆರೆಹೊರೆ ಇರ್ತಕ್ಕಂಥ ನಮ್ಮ ಗ್ರಾಮದ ರೈತರು, ಹಿರಿಯರು, ತೋಟದ ಕುಟುಂಬವಾಸಿಗಳೇನಿದೆ ಬೇರೆಯವ್ರು ಜಮೀನು ತಗೊಂಡಿದ್ರಂದ್ರ ಅವ್ರು ಯಾರು ಎಲ್ಲಿರ್ತಾರೋ ಆ ಜಮೀನು ಪಟ್ಟಿ ಇಟ್ಟೈತಿ ಒಂದೂ ಕೂಡ ಪಟ್ಟಿ ಉಳ್ಳಾದಂಗ ನಾವೆಲ್ಲರೂ ಬಂದ ಆಫೀಸಿಗೆ ಬಂದ ಕೇಳ್ಕೊಂಡು ಹೋಗಿ ಅವ್ರನ್ನ ತಂದ ಪಟ್ಟಿ ಮಾಡಿಸ್ಬೇಕಂತೇಳಿ ವಿನಂತಿ ಮಾಡ್ಕೊತೀನಿ. ಅದೇ ರೀತಿಯಾಗಿ ಸುಮಾರು 25 ದಿನಗಳವರೆಗೆ ನಡೆಯುವಂತ ಇವ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದ ಕೆಚಡಿ ಜಾತ್ರೆಗೆ ಏನಾದರೂ ಯುವಕರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹಿರಿಯರು ಅದನ್ನ ತಿದ್ದಿ ಹೇಳಿ ಸಮಾಧಾನದಿಂದ ಜಾತ್ರೆ ನಡೆಸಿಕೊಳ್ಬೇಕು. ಹಿರಿಯರು ಕೂಡ ಅವ್ರಿಗೂ ಕೂಡ ತಪ್ಪಾಗ್ತಾವ. ಆ ತಪ್ಪನ್ನು ಕೂಡ ಯುವಕರು ಅವ್ರಿಗೆ ಹೇಳಿ ಏನೋ ತೊಂದರೆ ಬರಲಾರ್ದಂಗ ಯಾವುದೇ ಒಂದು ವಿಷಯವನ್ನ ದೊಡ್ಡ ಮಾಡಲಾರ್ದಾಗ ನಮ್ಮ ಕೆಚಡಿ ಜಾತ್ರೆ ಇನ್ನಷ್ಟು ಪ್ರತಿಯೊಬ್ಬರಿಗೂ ಬಂದಂತ ಭಕ್ತಾದಿಗಳಿಗೆ, ತಾಯಂದರಿಗೆ, ಮಕ್ಕಳಿಗೆ, ಯುವಕರಿಗೆ, ಬಂದಂತ ಕುಂಜರಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಡಲು ವಿನಂತಿ ಮಾಡ್ತೀನಿ. ಬಸವಾದಿ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಇನ್ನು ಆರಾಧ್ಯ ಗುರುವನ್ನ ಸ್ಮರಣೆ ಮಾಡಿ ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂತಹ ಜಂಗಮ ಜ್ಯೋತಿಯಾಗಿರ್ತಕ್ಕಂತಹ 12ನೇ ಶತಮಾನದ ಶೂನ್ಯಪೀಠದ ಅಧಿಕಾರಿಯಾಗಿರ್ತಕ್ಕಂತಹ ಅಲ್ಲಂಪ್ರಭುಗಳನ್ನ ಸ್ಮರಣೆ ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಅಲ್ಲಂಪ್ರಭು ದೇವರ ಕೆಚಡಿ ಜಾತ್ರೆ ನಿಮಿತ್ತವಾಗಿ ಸೇವಾ ಹಿಡಿಯುವ ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರಲ್ಲಿ, ಎಲ್ಲ ಶರಣ ಬಂಧುಗಳಲ್ಲಿ, ಪತ್ರಿಕಾ ವರದಿಗಾರರಲ್ಲಿ ಎಲ್ಲರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ತಮ್ಮೆಲ್ಲರ ಪ್ರಾಥಮಿಕವಾಗಿ ನುಡಿಗಳನ್ನು ಆಗಿರ್ತಕ್ಕಂತಹ ಪ್ರಭು ಪಾಪಾಯವರು ಹೇಳಿದ ಹಾಗೆ ಇವತ್ತು ನಾಡಿನಾದ್ಯಂತಹ ಜಾತ್ರೆಗಳಲ್ಲಿ ಅತಿ ವಿಶೇಷವಾಗಿರ್ತಕ್ಕಂತಹ ಜಾತ್ರೆ ಅಂತಂದ್ರೆ ಎಲ್ಲ ಜಾತ್ರೆಗಳು ಆ ದೇವರ ಹೆಸರಿನ ಮೇಲೆ ನಡೆದರೆ ಇಡೀ ರಾಜ್ಯದಲ್ಲೇನೆ ಅನ್ನದ ಹೆಸರಿನ ಮೇಲೆ ನಡೀತಕ್ಕಂತಹ
ಏಕೈಕವಾಗಿರ್ತಕ್ಕಂಥ ಜಾತ್ರೆ ಆಗಿದೆ ಯಾವುದು ಅಂತಂದ್ರೆ ಅದು ಅಲ್ಲಂಪ್ರಭುದೇವರ ಜಾತ್ರೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನು ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರನ್ನ ತಾವೆಲ್ಲರೂ ಕೇಳಿ ಆ ಬಸವಣ್ಣನವರು ಏನ್ ಮಾಡ್ತಿದ್ರು ಅಂತಂದ್ರೆ 1,96,000 ಜನರಿಗೆ ಪ್ರಸಾದವನ್ನ ಉಣಬಡಿಸ್ತಾ ಇದ್ರು. ಅದರ ಪ್ರತ್ಯೇಕವಾಗಿರ್ತಕ್ಕಂತಹ ಅದು ಎಲ್ಲಾದ್ರೂ ನಡೀತಿದ್ದು ಅಂತಂದ್ರೆ ಅದು ಚಿಮ್ಮಡದಲ್ಲಿ ಜಾತ್ರೆಗೆ ಕೊಟ್ಟು ಇನ್ನು ಕೆಲವಷ್ಟು ಸಮಯದವರು ಕೊಡ್ಲಾಕ ಆಗತಕ್ಕಂತಹ ಸಮಯದವರು ಅಲ್ಲಿ ಸೇವಾಗಳನ್ನ ಮಾಡತಕ್ಕಂತಹ ಒಂದು ಪರಂಪರೆ ಹಿಡ್ಕೊಂಡು ಬಂದಿರತಕ್ಕಂತಹ ಈ ಒಂದು ಜಾತ್ರೆ, ಇಂಥ ಒಂದು ಜಾತ್ರೆಯಲ್ಲಿ ಬಹಳಷ್ಟು ನಿಷ್ಠೆಯಿಂದ ಕೆಲಸವನ್ನು ಮಾಡತಕ್ಕಂಥ ಅಂತದ್ದು ಹಲವಾರು ವರ್ಷಗಳಿಂದ ಬಂದಿರತಕ್ಕಂಥ ಈ ಒಂದು ಜಾತ್ರೆಯನ್ನ ಇವತ್ತಿನವರೆಗೆ ಯಾವುದೇ ಇರತಕ್ಕಂಥ ಈ ಜಾತ್ರೆಗೆ ಸ್ತುತಿ ಬರದ ಹಾಗೆ ಎಲ್ಲ ಇರತಕ್ಕಂತಹ ಹಿರಿಯರು ಬಹಳಷ್ಟು ಇದಕ್ಕೆ ಎಲ್ಲರನ್ನ ಒಟ್ಟುಗೂಡಿಸಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನ ಒಟ್ಟುಗೂಡಿಸಿ ಬಹಳಷ್ಟು ಶ್ರಮವನ್ನು ವಹಿಸಿ ಒಂದು ಜಾತ್ರೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಆ ಜಾತ್ರೆಯಲ್ಲಿ ಬಹಳಷ್ಟು ಜನರ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಇದಕ್ಕೆ ಏನು ಅಂತಂದ್ರೆ ಇತ್ತೀಚಲಾಗಿ ಕೆಲವಷ್ಟು ವರ್ಷಗಳಿಂದ ಪರಂಪರಾಗತವಾಗಿ ಬಂದಿರತಕ್ಕಂಥ ಸೇವೆಗಳನ್ನ ನಾವು ಮರಿತಾ ಇದ್ದೀವಿ. ಯಾವ ಸೇವೆಗಳನ್ನ ತಮ್ಮ ಮಣಿತನಕ್ಕೆ ಮಾಡ್ತಾ ಬಂದಿದ್ದೀರೋ ಆ ಸೇವೆಗಳನ್ನ ಇವತ್ತು ಮುಂದುವರಿಸಿ ಅಂತಂದ್ರೆ ಯಾವುದೇ ಇರತಕ್ಕಂಥ ಸಮಸ್ಯೆಗಳಾಗುವುದಿಲ್ಲ. ಆ ಸಮಸ್ಯೆಗಳನ್ನ ಇವತ್ತು ಅವುಗಳನ್ನ ಎಲ್ಲವುಗಳನ್ನ ಮರೆತು ಆ ಒಂದು ಕಾರಣಕ್ಕೆ ಎಲ್ಲಗಳನ್ನು ಮರೆತಿದ್ದಕ್ಕೋಸ್ಕರವಾಗಿ ಹೋದ ವರ್ಷದಿಂದ ಬೇರೆ ಇರತಕ್ಕಂತಹ ಜನರನ್ನ ಕಳಿಸಿಕೊಂಡು ಅಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಪ್ರತಿಯೊಬ್ಬರ ಮನೆಯಿಂದ ಒಬ್ಬ ಭಕ್ತರನ್ನ ಒಬ್ಬ ನಿಮ್ಮ ಮಗನನ್ನ ಇಲ್ಲಿ ಕಳಿಸಿ ಅಂತಂದ್ರೆ ಆ ಮಗನನ್ನ ಕರೆದುಕೊಂಡು ನಾವೆಲ್ಲರನ್ನ ಕೂಡಿಸಿಕೊಂಡು ನಾವು ಸೇವೆಯನ್ನ ಮಾಡತಕ್ಕಂಥದ್ದು ಅವಕಾಶವನ್ನು ನೀವು ಕಲ್ಪಿಸಿಕೊಟ್ರಿ ಅಂತಂದ್ರೆ ಅದು ಬಹಳಷ್ಟು ಬಂಗಾರ ಆಗತಕ್ಕಂಥದ್ದು. ಆ ಕಾರಣಕ್ಕಾಗಿ ಎಲ್ಲರೂ ಒಕ್ಕಟ್ಟಿನಿಂದ ಹಿಂದಿರ್ತಕ್ಕಂಥ ಅಡಿಗೆ ಮಾಡ್ತಕ್ಕಂಥವ್ರು ಕೆಲವಷ್ಟು ಜನ ಇದ್ರಿ, ಅಂತ ಬಾಳಿಕೆ ಎಲೆಯನ್ನು ತೆಗಿತಕ್ಕಂಥ ಕೆಲವಷ್ಟು ಜನ ಇದ್ರಿ, ಕಸ ಹೊಡತಕ್ಕಂಥ ಕೆಲವಷ್ಟು ಜನ ಇದ್ರಿ, ಬಾಳೆ ಎಲೆಯನ್ನು ತೆಗಿತಕ್ಕಂಥ ಕೊಡುವಂತ ಜನ ಇದ್ರಿ. ಅವೆಲ್ಲವನ್ನು ಮರಿತಾ ಇದ್ದೀವಿ. ಅವು ಮರಿಬಾರ್ದು. ಯಾಕಂದ್ರೆ ಹಿಂದಿಂದ ಇವತ್ತು ಒಂದು ಕೌದೆ ಹೊಲಿಬೇಕಾಯ್ತು ಅಂತಂದ್ರೆ ಹಿಂದೊಂದು ಗಂಟು ಹಾಕಿದಾಗ ಕೌದೆ ಅದು ಹೊಲ್ಕೋಬೇಕು ಹೋದ್ರೆ ಅದು ಕೌದೆ ಆಗೈತೆ. ಇಲ್ಲಂತಂದ್ರೆ ಅನುಭವ ಅಂತಂದ್ರೆ ಅಲ್ಲಿ ಹಿಂದಿಂದ ಅಲ್ಲಿ ಅರಿವಿ ಬಿಚ್ಚೋದು ಹೋಗುವಂತದಾಗೈತೆ. ಹಂಗೇನಾಗಿತ್ತು ಅಂತಂದ್ರೆ ಒಂದೊಂದೊಂದು ಅರಿವಿ ಏನಾದ್ರು ಬಿಚ್ಚಿ ಹೋಗಿ ಏನೊಂದು ಅಲ್ಲಿರ್ತಕ್ಕಂಥ ಒಂದು ಕೌದೆ ಏನಿತ್ತಲ್ಲ ಆ ಕೌದೆ ಇರ್ತಕ್ಕಂಥ ಒಂದೊಂದು ಅರಿವಿ ಏನಾಗಿ ಬಿಚ್ಚಿ ಹೋಗ್ಬಿಟ್ಟು ಆ ಬಿಚ್ಚಿ ಹೋಗಿರ್ತಕ್ಕಂಥ ಅರಿವಿಯನ್ನು ಕೂಡಿಸ್ಬೇಕಾಗಿ ಯಾರ್ಯಾರ ತಮ್ಮ ಸೇವೆಯನ್ನು ಹಿಂದಿನ ಕಾಲದಿಂದಲೂ ಇವತ್ತು 80 ವರ್ಷಗಳ ಪರ್ಯಂತವಾಗಿ ಏನು ನಡೆಸಿಕೊಂಡು ಬಂದಿರಲ್ಲ ಆ ಕಾಯಕವನ್ನು ಇವತ್ತು ನೀವು ತಗೊಂಡ್ ಬರ್ಬೇಕಲ್ಲ. ಅಂದಾಗ ಮಾತ್ರ ಆ ಮಕ್ಕಳನ್ನ ಇಲ್ಲಿ ನಮ್ಗೆ ಕೊಟ್ಟಂತಂದ್ರ ಅವ್ರಿಗೆ 10-11 ದಿವಸಗಳಿಗೆ ಒಂದಿಷ್ಟು ಸಂಸ್ಕಾರಗಳನ್ನು ಕೊಟ್ಟು ಅವರು ಕಾಯಕವನ್ನು ಮಾಡಲಿಕ್ಕೆ ಅತಿ ಅವಶ್ಯವಾಗೈತೆ. ಆ ಕಾರಣಕ್ಕಾಗಿ ಆ ಒಂದು ಪರಂಪರೆಯನ್ನ ತೆಗೆದುಕೊಂಡು ಬಂದ್ರೆ ಅಂತಂದ್ರೆ ನೀವೇನೆಷ್ಟು ಎಲ್ಲಗಳನ್ನ ಕೆಲಸ ಮಾಡ್ತಿರಲ್ಲ ಅದಕ್ಕೆ ಬಹಳಷ್ಟು ಪೂರ್ವಕವಾಗಿ ಅದು ಅನುಕೂಲತೆಗಳು ಆಗಿದ್ದಾವೆ. ಆ ಕಾರಣಕ್ಕಾಗಿ ಎಲ್ಲ ಸಮಾಜದವರು ಅಂತ ಒಂದು ವ್ಯವಸ್ಥೆಯನ್ನ ಮಾಡಿದಂತಂದ್ರೆ ಬಹಳಷ್ಟು ಉಪಯೋಗವಾಗ್ತದೆ. ಅದ್ರ ಜೊತೆ ಇರತಕ್ಕಂತಹ ಗುಡಿ ಮೇಲೆ ಇರತಕ್ಕಂತಹ ಇವತ್ತು ಗುಡಿಯ ಆವರಣದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲೇ ಬ್ಯಾನರ್ಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು. ಯಾವ ಜಾತಿ ಎಲ್ಲ ಆ ಬ್ಯಾನರ್ಗಳನ್ನು ಮಾತ್ರ ಅಲ್ಲಿ ಎಲ್ಲ ಪ್ರಮುಖ ಬ್ಯಾನರ್ ಇರ್ತಂತಂದ್ರೆ ಯಾವುದೇ ಇರ್ತಕ್ಕಂಥ ಸಮಸ್ಯೆ ಆಗುದಿಲ್ಲ. ರಾಜಕಾರಣದ ಮತ್ತಲ್ಲಿ ಹಾಕ್ರಿ ಅಂತಂದ್ರೆ ಅದು ಸಮಸ್ಯೆ ಆಗ್ತಾ ಇರೋದು. ಅಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ರಿ ಅಂತಂದ್ರೆ ಹಂಗೆ CC ಕ್ಯಾಮರಾವನ್ನು ಬಿಡಿಸಿರ್ತಾವ. ಮೈಂಡ್ ಸಾಕಷ್ಟು ಸಮಸ್ಯೆಗಳಾಗುದು. ಎಲ್ಲವನ್ನಾಗಿ ಚುನಾವಣೆದಾಗ ಯಾವುದೇ ಇರ್ತಕ್ಕಂಥ ಬ್ಯಾನರ್ ಹಾಕ್ರಿ ಅಂತಂದ್ರೆ ಅದು ಸೂಕ್ತವಾಗಿರ್ತಕ್ಕಂಥ. ಅದ್ರ ಜೊತೆಗೆ ಇವತ್ತು ಮೊನ್ನೆ ಆಗಿರ್ತಕ್ಕಂತಹ ಒಂದು ಘಟನೆಯಿಂದ ರೋಡಲ್ಲಿ ಹೋಗ್ಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗಿದೆ. ಆ ಸಮಸ್ಯೆ ಏನು ಅಂತಂದ್ರೆ ಗುರುಗಳ ಮಾತನ್ನ ಆಲಿಸಿದ್ರಿ. ಆ ವಿಷಯದಲ್ಲಿ ಯಾರು ಗೊಂದಲವನ್ನು ಮಾಡದೆ ಮುಂದೆ ಜಾತ್ರೆ ಇದೆ, ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ. ಆ ವಿಚಾರ ಚರ್ಚಿಸಿಕೊಳ್ಳೋಣ. ಗುರುಗಳೇ ಹೇಳಲ್ಲ ಆ ಪ್ರಕಾರ ತೀರ್ಮಾನ
ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಳಿತು ಈ ಜಾತ್ರೆ ವಿಷಯವನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ವೀಕ್ಷಿಸ್ತಾ ಇಲ್ಲಿ ಪೂಜಾರಿ ಅವರು ನಾಷ್ಟಾ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ನಾಷ್ಟ ಮಾಡ್ತಾರೆ.